ನಮಸ್ಕಾರ ಎಲ್ಲರಿಗೂ. ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು. ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವಿಷಯ ಬಂದುಬಿಟ್ಟು ಹಸ್ಗಳು ಕ್ರಾಸು ಬಂದಾಗ ಕ್ರಾಸ್ ನಿಲ್ಲೋದಿಲ್ಲ. ಪದೇ ಪದೇ ರಿಪೀಟ್ ಸೆಮೆನು ಬರ್ತಾ ಇರ್ತವೆ. ಸೆಮೆನ್ ಎಷ್ಟೇ ಸತಿ ಸೆಮೆನ್ ಕೊಡ್ಸಿದ್ರು ನಿಲ್ತಾ ಇರೋದಿಲ್ಲ. ಅಂಥವಕ್ಕೆ ಏನು ಮನೆ ಮದ್ದು, ಒಂದು 2 ಥರ ಮನೆ ಮದ್ದು ಮಾಡ್ಬೋದು. ಏನು ಮಾಡ್ಬೋದು ಅಂತ ಹೇಳ್ತೀನಿ. ಮೊದಲನೇ ಮನೆ ಮದ್ದು ಬಂದು ಕ್ರಾಸು ಬರೋದಕ್ಕಿಂತ ಮುಂಚೆ ಒಂದು 10 ದಿವಸ ಮುಂಚೆನೇ ನೀವು ಡೈಲಿ ಒಂದು 10-12 ದಿವಸ ಒಂದೊಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು ಕೊಡೋದ್ರಿಂದ ಚೆನ್ನಾಗಿ ಸೆಮೆನ್ ನಿಂತ್ಕೋತವೆ. ಇನ್ನು ಅದರ 10 ದಿವಸ ಗಂಟ ಕೊಡಬೇಕು. ಇನ್ನು ಸೆಮೆನ್ ಕೊಡ್ಸಿದ ಮೇಲೆ ಕೊಡೋ ಅವಶ್ಯಕತೆ ಇಲ್ಲ. ಕೊಡ್ತೀವಿ ಅನ್ನೋ ಅಂಥವರು 4 ದಿವಸ ಕೊಡ್ಬೋದು. ಇನ್ನು ಸೆಮೆನ್ ಕೊಡ್ಸಿದ ತಕ್ಷಣ ನೀವು ಮೊಟ್ಟೆ ಹಾಕೋದ್ರಿಂದನೂ ಸೆಮೆನ್ ನಿಂತ್ಕೋತದೆ. ಸೆಮೆನ್ ಕೊಡ್ಸಿದ್ಮೇಲೆ ಬೆಳಗ್ಗೆ ಸಂಜೆ 2 ಟೈಮು ಕೋಳಿ ಮೊಟ್ಟೆ, ಹಳ್ಳಿ ನಾಟಿ ಕೋಳಿ ಮೊಟ್ಟೆ ಆದರೆ ಒಳ್ಳೆಯದು. 2 ಟೈಮು ಒಂದೊಂದು ಕೋಳಿ ಮೊಟ್ಟೆ ಹುಯ್ಯೋದ್ರಿಂದ ಸೆಮೆನ್ ನಿಲ್ತದೆ. ಹಾಗಾಗಿ ಕರಿಬೇವಿನ ಸೊಪ್ಪು ಮತ್ತು ನಾಟಿ ಕೋಳಿ ಮೊಟ್ಟೆ ಕ್ರಾಸ್ ಕೊಡಿಸಿದಾಗ ಕೊಟ್ಟರೆ ಭಾರಿ ಒಳ್ಳೆಯದು. ಆದ್ದರಿಂದ ಸೆಮೆನ್ ನಿಲ್ತದೆ. ಇನ್ನೂ 2 ಸತಿ 3 ಸತಿ ಹಾಗೆ ಮಾಡಿ ನಿಲ್ಲಿಲ್ಲ ಅಂದರೆ ಅವತ್ರ ಗರ್ಭಕೋಶದಲ್ಲಿ ಏನಾರ ಪ್ರಾಬ್ಲಮ್ ಇರ್ತದೆ ಅಂತ ಡಾಕ್ಟ್ರುಗಳು ಕೇಳಿಕೊಂಡು ಅವಕ್ಕೇನಾರ ಮೆಡಿಷನ್ ಮಾಡಿಸ್ಬೇಕಾ ಅಂತ ಮಾಡಿಕೊಂಡು ಸೆಮೆನ್ ಕೊಡಿಸೋದ್ರಿಂದ ಕೂಡ ಹಸ್ಗಳು ಸೆಮೆನ್ ನಿಲ್ತದೆ. ಆದಷ್ಟು ಹಸ್ಗಳು ಸೆಮೆನ್ ಕೊಡ್ಸೋದ್ಕಿಂತ ಮುಂಚೆ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು ಕೊಡೋದ್ರಿಂದ ಚೆನ್ನಾಗಿ ಹಸ್ಗಳು ಸೆಮೆನ್ ನಿಲ್ತವೆ. ಆದಷ್ಟು ಕರಿಬೇವಿನ ಸೊಪ್ಪು ಕೊಡೋದಕ್ಕೆ ಪ್ರಯತ್ನ ಮಾಡಿ. ಕರಿಬೇವಿನ ಸೊಪ್ಪು ಕೊಡೋದ್ರಿಂದ ಎಲ್ಲ ಸೆಮೆನ್ ನಿಲ್ತವೆ. ನಮ್ಮ ಮನೆಯದು ಇದು 2ನೇ ಟ್ರಿಪ್ಪೊಂದು ಪಡ್ಡೆ. ಇದು ಫಸ್ಟ್ 2 ಹಲ್ಲಲ್ಲೈತೆ. ಫಸ್ಟ್ ಸತಿ ಬಂದು ಹೆಣ್ಗರು ಹಾಕಿತ್ತು. ಈಗ 7-7.5 ತಿಂಗಳು ಫಲ ಆಗೈತೆ. ಈಗ ಹಾಲು ನಿಲ್ಲಿಸಿದ್ದೀವಿ. ಕಳೆದ ಸತಿ ಇದಕ್ಕೂ ಹಾಗೆ ಪ್ರಾಬ್ಲಮ್ ಆಗಿತ್ತು. ಸೆಮೆನ್ ಕೊಡಿಸ್ದಾಗ 3-4 ಸತಿ ಸೆಮೆನ್ ಕೊಡಿಸಿದ್ರು ನಿಂತಿರಲಿಲ್ಲ. ಆಮೇಲೆ ಕರಿಬೇವಿನ ಸೊಪ್ಪು ಕೊಡೋದ್ರಿಂದ ಚೆನ್ನಾಗಿ ಸೆಮೆನ್ ನಿಂತ್ಕೋತು. ಹಾಗಾಗಿ ನಾವು ನೋಡಿ ನಮಗೆ ಗೊತ್ತಿರೋದ್ರಿಂದ ಹೇಳ್ತಾಯಿದ್ದೀವಿ. 10 ದಿವಸ ಮುಂಚೆನೇ ಸೆಮೆನು ಬರೋದಕ್ಕಿಂತ 10 ದಿವಸ ಮುಂಚೆ ಕರಿಬೇವಿನ ಸೊಪ್ಪು ಕೊಡಿ. ಆಗ ಸೆಮೆನ್ನು ಚೆನ್ನಾಗಿ ನಿಲ್ಲುತ್ತೆ.